ಈಗ ಈ ಪ್ರಶ್ನೆ ಅವ್ರಿಗೆ ಕೇಳಿದ್ರೇನೆ ಒಳ್ಳೇದು, ಯಾಕಂದ್ರೆ ಅವರು ಹಿರಿಯರಿದ್ದಾರೆ. ನಾವು ಪಕ್ಷ ನಾವು ಒಂದೇ ಒಂದು ಸಿಸ್ಟಮ್ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಡಿಸಿಷನ್ ಆಗ್ಬೇಕಂದ್ರೂ ಹೈಕಮಾಂಡ್ ಅನ್ನೋದು ನಮ್ಮ ಪಕ್ಷದಲ್ಲಿದೆ. ಹೈಕಮಾಂಡ್ ಏನು ನಿರ್ಧಾರವನ್ನು ತಗೊಳುತ್ತೆ ಅದನ್ನ ಗೌರವದಿಂದ ನಾವು ನಡ್ಕೊಳ್ಬೇಕಾಗತ್ತೆ, ಅದು ನಮ್ಮ ಕರ್ತವ್ಯ. ಇಷ್ಟ್ರ ಮೇಲೆ ನಾವು ಏನೇ ನೀವು ಕೇಳಿದ್ರು ನನಗೆ ಸ್ವಲ್ಪ ಕಷ್ಟ ಆಗ್ತದೆ ಮಾತಾಡೋದಕ್ಕೆ. ಅದು ಯಾಕೆಂದರೆ ಗೊತ್ತಾಗಲ್ಲ, ಯಾಕೆಂದರೆ ಅವರೆಲ್ಲ ಹಿರಿಯರು ಇರ್ತಾರೆ, ಡೆಲ್ಲಿ ಮಟ್ಟದಲ್ಲಿ ಕೆಲವು ನಿರ್ಧಾರಗಳನ್ನು ತಗೊಳ್ತಾರೆ. ಸಾಕಷ್ಟು ಜನರು ಸಚಿವರು ಆಕಾಂಕ್ಷಿಗಳಿದ್ದಾರೆ, ಅವರಿಗೆಲ್ಲರಿಗೂ ಕೂಡ ಅವಕಾಶಗಳನ್ನು ಕೊಡಬೇಕಾಗತ್ತೆ. ಅದನ್ನೆಲ್ಲದನ್ನೂ ಅವರು ಪಕ್ಷ ತೀರ್ಮಾನ ಮಾಡೋದಕ್ಕೆ ನಾವೆಲ್ಲ ಯಾವತ್ತೂ ಕೂಡ ಅದಕ್ಕೆ ಗೌರವವನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆನ ಮಾಡ್ತೀವಿ. ಈಗ ಈ ಪ್ರಶ್ನೆ ಅವ್ರಿಗೆ ಕೇಳಿದ್ರೇನೆ ಒಳ್ಳೇದು, ಯಾಕೆಂದ್ರೆ ಅವರು ಹಿರಿಯರಿದ್ದಾರೆ. ನಾವು ಪಕ್ಷ ನಾವು ಒಂದೇ ಒಂದು ಸಿಸ್ಟಮ್ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಡಿಸಿಷನ್ ಆಗ್ಬೇಕಂದ್ರೂ ಹೈಕಮಾಂಡ್ ಅನ್ನೋದು ನಮ್ಮ ಪಕ್ಷದಲ್ಲಿದೆ. ಹೈಕಮಾಂಡ್ ಏನು ನಿರ್ಧಾರವನ್ನು ತಗೊಳುತ್ತೆ ಅದನ್ನ ಗೌರವದಿಂದ ನಾವು ನಡ್ಕೊಳ್ಬೇಕಾಗತ್ತೆ, ಅದು ನಮ್ಮ ಕರ್ತವ್ಯ. ಇಷ್ಟ್ರ ಮೇಲೆ ನಾವು ಏನೇ ನೀವು ಕೇಳಿದ್ರು ನನಗೆ ಸ್ವಲ್ಪ ಕಷ್ಟ ಆಗ್ತದೆ ಮಾತಾಡೋದಕ್ಕೆ. ಅದು ಯಾಕೆಂದರೆ ಗೊತ್ತಾಗಲ್ಲ, ಯಾಕೆಂದರೆ ಅವರೆಲ್ಲ ಹಿರಿಯರು ಇರ್ತಾರೆ, ಡೆಲ್ಲಿ ಮಟ್ಟದಲ್ಲಿ ಕೆಲವು ನಿರ್ಧಾರಗಳನ್ನು ತಗೊಳ್ತಾರೆ. ಸಾಕಷ್ಟು ಜನರು ಸಚಿವರು ಆಕಾಂಕ್ಷಿಗಳಿದ್ದಾರೆ, ಅವರಿಗೆಲ್ಲರಿಗೂ ಕೂಡ ಅವಕಾಶಗಳನ್ನು ಕೊಡಬೇಕಾಗತ್ತೆ. ಅದನ್ನೆಲ್ಲದನ್ನೂ ಅವರು ಪಕ್ಷ ತೀರ್ಮಾನ ಮಾಡೋದಕ್ಕೆ ನಾವೆಲ್ಲ ಯಾವತ್ತೂ ಕೂಡ ಅದಕ್ಕೆ ಗೌರವವನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆನ ಮಾಡ್ತೀವಿ.